ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಮತದಾರರ ಪಟ್ಟಿಯಿಂದ ಹಲವರ ಹೆಸರು ಡಿಲೀಟ್ ಆಗಿದೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಕ್ರೈಸ್ತರು ಸೇರಿದಂತೆ 9,195 ಮತದಾರರ ಹೆಸರು ಡಿಲೀಟ್ ಆಗಿದೆ ಅಂತ ಆರೋಪ ಮಾಡಲಾಗಿದೆ. ಬೆಂಗಳೂರಿನ ಆರ್ಚ್ ಬಿಷಪ್ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಕ್ರೈಸ್ತ ಧರ್ಮಗುರು ಫಾದರ್ ಜಾಯ್ ಬ್ರಿಟೋ ಈ ಆರೋಪವನ್ನ ಮಾಡಿರೋದು. ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದಲ್ಲಿ ತಮ್ಮ ಸಮುದಾಯದ ಹೆಸರುಗಳೆಲ್ಲ ಡಿಲೀಟ್ ಆಗಿದೆ, ಮತದಾರರ ಡೀಟೇಲ್ಸ್ ಡಿಲೀಟ್ ಆಗಿದೆ ಅಂತ ಹೇಳಿ ಅವರು ಆರೋಪವನ್ನ ಮಾಡಿರೋದು. ಅದರ ಜೊತೆಗೆ ಎಸ್ಸಿ, ಹಿಂದುಳಿದವರು, ಮುಸ್ಲಿಂ ಮತದಾರರ ಹೆಸರು ಕೂಡ ಡಿಲೀಟ್ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಅಂತಿಮ ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಇತರೆಡೆಯೂ ಕೂಡ ಡಿಲೀಟ್ ಆಗಿರುವಂತ ಸಾಧ್ಯತೆಗಳಿದೆ ಅಂತ ಅವ್ರು ಹೇಳಿದ್ದಾರೆ. ಚುನಾವಣಾಧಿಕಾರಿಗೆ ನಿನ್ನೆ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಬಿಷಪ್ ಹೆಸರುಗಳನ್ನ ಡಿಲೀಟ್ ಮಾಡಿರೋ ಬಗ್ಗೆ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಆರ್ಚ್ ಬಿಷಪ್ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ರಂತೆ. ಚೆಕ್ ಮಾಡಿದಾಗ ಹೌದು ಡಿಲೀಟ್ ಆಗಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿದೆ. ಜೊತೆಗೆ ಆ ಗಂಭೀರ ಆರೋಪವನ್ನ ಅವರು ಮಾಡಿದ್ದಾರೆ. ಈ ಬಗ್ಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಚುನಾವಣಾಧಿಕಾರಿಗೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ಈ ಹಿಂದೆ ಕಾಂಗ್ರೆಸ್ ಅವರು ಈ ತರದೊಂದು ಆರೋಪ ಮಾಡಿದ್ರು. ಜೊತೆಗೆ ಪ್ರತಿ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸರ್ವೆ ಎಲ್ಲ ಮಾಡ್ತಾ ಇದ್ರು, ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಆಗಿದೆ ಹೆಸರುಗಳೆಲ್ಲ ಅಂತ. ಈಗ ಕ್ರೈಸ್ತ ಸಮುದಾಯದವರನ್ನ ಒಂಥರ ಟಾರ್ಗೆಟ್ ಮಾಡಲಾಗಿದೆಯಾ ಅಂತ ಸಹಜವಾಗಿ ಈ ಆರೋಪ ಬಂದಾಗ ಪ್ರಶ್ನೆಗಳು ಉದ್ಭವವಾಗುತ್ತೆ. ಈಗ ಯಾವೆಲ್ಲ ಆರೋಪಗಳನ್ನ ಮಾಡಿದ್ದಾರೆ, ದೂರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ? ಶರ್ಮಿತಾ, ಏನು ಚಿಲುಮೆ ಸಂಸ್ಥೆಯ ಪ್ರಕರಣ ಆದ್ಮೇಲೆ ಮತದಾರರ ಹೆಸರು ಫೈನ್. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ರಿಪೋರ್ಟರ್ ರಂಜನ್ ಅವರಿಂದ. ಕ್ರೈಸ್ತ ಧರ್ಮಗುರು ಫಾದರ್ ಜಾಯ್ ಬ್ರಿಟೋ ಅವರು ಗಂಭೀರವಾದಂತ ಆರೋಪ ಮಾಡಿರೋದು. ಶಿವಾಜಿನಗರ ಕ್ಷೇತ್ರದಲ್ಲಿ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ. ಅಂತಿಮ ಮತದಾರರ ಪಟ್ಟಿಯಲ್ಲಿ ಕ್ರೈಸ್ತ ಸಮುದಾಯದವರ ಹೆಸರುಗಳು, ಮತದಾರರ ಹೆಸರುಗಳು ಡಿಲೀಟ್ ಆಗಿದೆ ಅಂತ ಹೇಳಿ. ಇದೆಷ್ಟೇ ಅಲ್ಲ, ಎಸ್ಸಿ, ಹಿಂದುಳಿದವರು, ಮುಸ್ಲಿಂ ಮತದಾರರ ಹೆಸರುಗಳು ಕೂಡ ಡಿಲೀಟ್ ಆಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಹೆಸರುಗಳು ಡಿಲೀಟ್ ಆಗಿರೋ ಬಗ್ಗೆ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಅವರು ಆರ್ಚ್ ಬಿಷಪ್ ಅವರಿಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರಂತೆ. ಹಾಗಾಗಿ ಚುನಾವಣಾಧಿಕಾರಿಗೆ ನಿನ್ನೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ರಂಜನ್. ಗೋ ಹೆಡ್. ಶರ್ಮಿತಾ, ನಾನು ಈಗಾಗಲೇ ಹೇಳ್ದಂಗೆ ಸುಮಾರು ಶಿವಾಜಿನಗರ ಏನು ಕ್ಷೇತ್ರ ಇದೆ, ಇದರಲ್ಲಿ ಕಳೆದ ಬಾರಿ ರಿಜ್ವಾನ್ ಅರ್ಷದ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಶಿವಾಜಿನಗರ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರ ಹೆಸರನ್ನ ವೋಟರ್ ಐಡಿಯಿಂದ ವೋಟರ್ ಲಿಸ್ಟ್ ಇಂದ ತೆಗೆದು ಹಾಕಲಾಗಿದೆ ಅಂತ. ಇದೀಗ ಕ್ರಿಶ್ಚಿಯನ್ ಸಮುದಾಯ ಇದೇ ರೀತಿಯಾದ ಕಂಪ್ಲೇಂಟ್ ಅನ್ನ ಮಾಡ್ತಿರುವಂತದ್ದು. ಏನು ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 9,195 ಹೆಸರಲ್ಲಿ ವೋಟರ್ ಐಡಿಗಳ ಹೆಸರಲ್ಲಿ ಸುಮಾರು 8,000 ಹೆಸರುಗಳನ್ನ ತೆಗೆದು ಹಾಕಲಾಗಿದೆ. ಇದು ಕೂಡ ಏನು ಎಸ್ಸಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಮುಸ್ಲಿಂ ಕಮಿಟಿಗೆ ಸೇರಿದಂತೆ ಹೆಸರನ್ನು ತೆಗೆದು ಹಾಕಲಾಗಿದೆ ಅನ್ನುವಂಥದ್ದು ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಇದ್ರ ಬಗ್ಗೆ ನಿನ್ನೆ ಅಷ್ಟೇ ಏನು ಕ್ರಿಶ್ಚಿಯನ್ ಸಮುದಾಯದ ಧರ್ಮಗುರುಗಳು ಜಾಯ್ ಬ್ರಿಟೋ ಅವರು ಸೇರಿದಂತೆ ಇತರ ಧರ್ಮಗಳು ಸೇರಿ ಚೀಫ್ ಎಲೆಕ್ಷನ್ ಆಫೀಸರ್ಗೆ ಕಂಪ್ಲೇಂಟ್ ಅನ್ನ ನೀಡಿರುವಂತದ್ದು. ಕಳೆದ ಬಾರಿ ಕೂಡ ರಿಜ್ವಾನ್ ಅರ್ಷದ್ ಅವರು ಮುಂದಾಳತ್ವದಲ್ಲಿ ಈ ಶಿವಾಜಿನಗರ ಕ್ಷೇತ್ರದಲ್ಲಿ ಈ ತರ ಪ್ರಕರಣ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ನೀಡಲಾಗಿತ್ತು. ಈ ಬಾರಿ ಶಿವಾಜಿನಗರ ಕ್ಷೇತ್ರದಲ್ಲಿ ಮಾತ್ರ ಈ ತರ ಮಾಡಲಾಗಿದೆ ಅಂತ ಒಂದು ಪ್ರಕರಣ ಆರೋಪವನ್ನ ಮಾಡಲಾಗ್ತಿದೆ. ಸುಮಾರು 193 ಬೂತ್ಸ್ ಅಲ್ಲಿ 91 ಏನು ವಾರ್ಡ್ಗಳಲ್ಲಿ ಈ ತರ ಸೆಲೆಕ್ಟಿವ್ ಆಗಿ ಏನು ಮತದಾರರ ಹೆಸರನ್ನ ತೆಗೆದು ಹಾಕಲಾಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡ್ತಿರುವಂತದ್ದು. ಈ ಸಂಬಂಧ ನಿನ್ನೆ ಅಷ್ಟೇ ಏನು ನಾನು ಈಗಾಗಲೇ ಹೇಳ್ದಂಗೆ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ದೂರನ್ನು ಕೊಟ್ಟಿರುವಂತದ್ದು. ದೂರಿನನ್ವಯ ಈಗ ಚೀಫ್ ಎಲೆಕ್ಷನ್ ಕಮಿಷನರ್ ಕೂಡ ಕ್ರಮಕ್ಕೆ ಮುಂದಾಗಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ರಂಜನ್. ಈ ಕ್ಷಣದ ಅಪ್ಡೇಟ್ಸ್ಗೆ ಸರ್ಕಾರ ತರಾತುರಿಯಲ್ಲಿ ಟೆಂಡರ್ ಅನ್ನ ಕರೀತಾ ಇದೆ. ಗುತ್ತಿಗೆದಾರರನ್ನ ಸೆಟ್ ಮಾಡೋದಕ್ಕೆ ಸೂಚಿಸಿದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಮಾಡಿರುವಂತ ಆರೋಪಕ್ಕೆ ಸದನದಲ್ಲೇ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಜೈಲಿಗೆ ಹೋಗೋದಕ್ಕೆ ತಡೆಯೋದಕ್ಕೆ ಬೇಲ್ ತಗೊಳ್ಳಿ ನೀವು, ಕಾಂಗ್ರೆಸ್ ನಾಯಕರು ಹುಚ್ಚರು, ತಲೆ ತಿರುಕರು ಅಂತ ಹೇಳಿ ಬಿಎಸ್ವೈ ಹೇಳಿದ್ದಾರೆ. ಚುನಾವಣೆಗೆ ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರ ಯಾರ ಅಸಮಾಧಾನ ಇದೆ ಮಂತ್ರಿಗಳಿಗೆ, MLAಗಳಿಗೆ, ಮಂತ್ರಿ ಆಗಲಿದ್ದವರಿಗೆ, ಅವರಿಗೆ ದುಡ್ಡು ಮಾಡಿ ಕೊಡ್ಲಿಕ್ಕೋಸ್ಕರ ಇವತ್ತು ತರಾತುರಿನಲ್ಲಿ KBJನಲ್ಲಿ ಮತ್ತೆ ವಿಶ್ವೇಶ್ವರಯ್ಯ ನೀರಾವರಿ ನಿಗಮದಲ್ಲಿ, ಕರ್ನಾಟಕ ನೀರಾವರಿ ನಿಗಮದಲ್ಲಿ, ಜನಜನಿತ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ 40% ಕಮಿಷನ್ ಮುಂದುವರೆದ ಭಾಗ ಇದು. ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಹಳೆ ಕೆಲಸ ಕೂಡ
ಉಳ್ಕೊಂಡಿದೆ, ಹಳೆ ಕೆಲಸದ ಬಿಲ್ಲು ಕೂಡ ಉಳ್ಕೊಂಡಿದೆ. ಯಾರು ಕೆಲಸ ಮಾಡಿದ್ದಾರೆ ಅವ್ರು ಕೊಡ್ತಾ ಇಲ್ಲ. ಅದನ್ನು ಯಾರು ಅವ್ರಿಗೆ ಮುಂಚಿತವಾಗಿ ಹಣವನ್ನು ತಲುಪಿಸ್ತಾರೆ ಅವ್ರಿಗೆ ಮಾತ್ರ ಬಿಲ್ಗಳನ್ನು ರಿಲೈಸ್ ಮಾಡ್ತಾ ಇದ್ದಾರೆ. ಎಲ್ಲ ಇಲಾಖೆಯಲ್ಲೂ, ಇದು ಒಂದು ಇಲಾಖೆ ಅಂತಲ್ಲ, ಬರೀ ಉಸಿಲಿ ಬಾಜಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಮೊದಲು CM ಕಚೇರಿಲೇ ಯಾರೋ ಒಬ್ಬರನ್ನ ಕುಂಡಿಸಿ ಅವನಿಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಅವನು ಬೆಂಗಳೂರು ನಗರದಲ್ಲಿ ಇದನ್ನು ಕೆಲಸನೂ ಕ್ಲಿಯರ್ ಆಗ್ತದೆ, ಬಿಲ್ಲು ಕ್ಲಿಯರ್ ಆಗ್ತದೆ. 7,000 ಕೋಟಿ ರೂಪಾಯಿ ಪಾರ್ಟ್ ಹೋಲ್ಸು ಎಲ್ಲಿ, ಯಾವ 7,000 ರೂಪಾಯಿ ಪಾರ್ಟ್ ಹೋಲ್ಸು ಎಲ್ಲಿ ಮುಚ್ಚಿದೆ, ಏನಿದೆ, ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ 45 ದಿನ ಆದ್ಮೇಲೆ ಬರ್ತದೆ, ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ. ಕಳೆದ 6 ತಿಂಗಳಿಂದ ಏನೇನು ನಡೆದಿದೆ, 1 ವರ್ಷದಿಂದ ಏನೇನು ಇಂಥದ್ದು ನಡೆದಿದೆ ಎಲ್ಲನೂ ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ. ಎಲ್ಲ ಕೂಡ ತನಿಖೆ ಮಾಡಿಸ್ತೀವಿ. ಯಾವ ಅಧಿಕಾರಿಗಳನ್ನೂ ಬಿಡಲ್ಲ, ಕಾಂಟ್ರಾಕ್ಟರ್ ಬಿಡಲ್ಲ, ರಾಜಕಾರಣಿಗಳು ಬಿಡಲ್ಲ. ಕಾಂಗ್ರೆಸ್ನವರು ಅವರು ಮಾಡಿರುವ ಅನುಭವದಿಂದ ಮಾತಾಡ್ತಾ ಇದ್ದಾರೆ. ಅವರು ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ರು ಕರ್ಮಕಾಂಡ, ಅದನ್ನ ನೆನಪು ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಮತ್ತು ನಾನು ಕೇಳಿದೆ, ಯಾರು ಕಾಂಟ್ರಾಕ್ಟರು ಹಾಕಬೇಡಿ, ನಾವೇ ಮುಂದೆ ಅಧಿಕಾರಕ್ಕೆ ಬರ್ತೀವಿ, ತನಿಖೆ ಮಾಡಿಸ್ತೀವಿ ಅಂತ ಧಮಕಿ ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ಅವರು ಅಧಿಕಾರಕ್ಕೆ ಬಂದರೆ ನೆಕ್ಸ್ಟು ಸುಲಿಗೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇವರು ಭ್ರಷ್ಟಾಚಾರಕ್ಕೆ ರಹದಾರಿ ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ರು. ನಾವು ಬಂದ ಮೇಲೆ ಅದನ್ನು ಮತ್ತೆ ಸ್ಥಾಪನೆ ಮಾಡಿದ್ದೇವೆ, ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಮಾಡಿದ್ದೇವೆ. ಹೀಗಾಗಿ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಮೊದಲು ಅವರು ಜೈಲು ಹೋಗೋದನ್ನು ತಡೆಕೊಳ್ಳೋಕೆ ಮತ್ತು ಅವ್ರ ಬೇಲ್ಗಳ ರಕ್ಷಣೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ತಲೆ ತಿರುಕರು ಹೀಗೆ ಮಾತಾಡುವಂಥದ್ದು. ತಲೆ ಸರಿ ಇದ್ದವ್ರು ಯಾರಿಗೂ ಮಾತಾಡೋದಿಲ್ಲ. ಅಧಿಕಾರ ಮದ, ನಾವಾಗಲೇ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ಕೊಳ್ಳುವಂಥ ಭ್ರಮೆನಲ್ಲಿ ಅವರು ಇರೋದ್ರಿಂದ ಹಿಂಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಇವರು ಮಾತಾಡಿದಂಥ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಸತ್ಯಕ್ಕೆ ದೂರವಾದ ಮಾತನ್ನ ಮಾತಾಡ್ತಾ ಇದ್ದಾರೆ. ಇದನ್ನೇ ವಿಧಾನ ಮಂಡಲ ಒಳಗಡೆ ಮಾತಾಡಿದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡ್ತೇವೆ. ಅವ್ರಿಗೆ ಚುನಾವಣೆ ಮುಖ್ಯ ಹೊರತು ಅಧಿವೇಶನ ಮುಖ್ಯ ಅಲ್ಲ. ಈ ರೀತಿ ಅನೇಕ ಆರೋಪಗಳನ್ನು ಹುಚ್ಚುಚ್ಚಾಗಿ ಮಾತನಾಡುವಂಥದ್ದು ಇತ್ತೀಚೆಗೆ ಬಹಳ ಜಾಸ್ತಿ ಆಗಿದೆ. ಆದರೆ ಶಿವಕುಮಾರ್ ತಮ್ಮ ಜವಾಬ್ದಾರಿಯನ್ನು ಅರಿತು ಮಾತಾಡಬೇಕಾಯ್ತು. ಅವರು ಈ ಮಟ್ಟಕ್ಕೆ ಇಳಿದಿರುವಂಥದ್ದು ನಮ್ಗೆ ತುಂಬ ನೋವು ತಂದಿದೆ. ಇನ್ನು ಕಾಂಗ್ರೆಸ್ ನಾಯಕರು ಮಾಡಿರುವಂತಹ ಆರೋಪಕ್ಕೆ CT ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಆಧಾರವಿಲ್ಲದ ಆರೋಪ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅವರು ಸ್ವತಂತ್ರರಿದ್ದಾರೆ, ಇವರು ಸ್ವತಂತ್ರರಿದ್ದಾರೆ. ವಿಧಾನಸಭೆ ಇರೋದೇನಕ್ಕೆ ಹೇಳಿ? ವಿಧಾನಸಭೆಯಲ್ಲಿ ಪ್ರತಿಯೊಂದು ದಾಖಲೆಗೆ ಹೋಗುತ್ತೆ. ಇಲ್ಲಿ ಆರೋಪ ಮಾಡಬೇಕು ಅಂದ್ರೆ ಆಧಾರ ಕೊಟ್ಟು, ನೋಟಿಸ್ ಕೊಟ್ಟು ಆರೋಪ ಮಾಡಬೇಕಾಗತ್ತೆ. ಅವ್ರ ಹತ್ರ ಆಧಾರ ಇಲ್ಲ. ಅದಕ್ಕೋಸ್ಕರ ಒಂದು ಪರ್ಸೆಪ್ಷನ್ ಡೆವಲಪ್ ಮಾಡೋಕ್ಕೋಸ್ಕರ, ನೆರೇಟಿವ್ ಬಿಲ್ಡ್ ಮಾಡೋಕ್ಕೋಸ್ಕರ ಹೊರಗಡೆ ಹೋಗಿ ಆರೋಪ ಮಾಡ್ತಿದ್ದಾರೆ. ಹುಲಿಹಟ್ಟಿ ಶೇಖರ್ ಅವ್ರ ಹತ್ರ ಏನಾರು ದಾಖಲೆ ಇದ್ರೆ ಅವ್ರು ದೂರು ಕೊಡ್ಬೋದಲ್ಲ. ಯಾಕೆ ಗಾಳಿ ಮೇಲೆ ಯಾಕೆ ಗುಂಡು ಹಾರಿಸ್ಬೇಕು? ನಿರ್ದಿಷ್ಟವಾಗಿ ಗುಂಡು ಹಾರಿಸ್ಲಿ. ಗಾಳಿ ಮೇಲೆ ಯಾಕೆ ಹಾರಿಸ್ಬೇಕು? ಯಾರಿಗೋ ಗುರಿ ಇಟ್ಕೊಂಡು ಇನ್ನೇನೋ ಯಾಕೆ ಹಾರಿಸ್ಬೇಕು? ಮತ್ತಿಷ್ಟಾದ್ಮೇಲೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಉಪ್ಪು ತಿಂದವನು ನೀರು ಕುಡಿತಾನೆ. ಟೆಂಡರ್ ಅಕ್ರಮ ನಡೆದಿದೆ ಅಂತ ಹೇಳಿದ್ದಾರೆ. ಅವರು ಸ್ವತಂತ್ರರಿದ್ದಾರಲ್ಲ, ಅವರು ಕೂಡ ದಾಖಲೆಗಳನ್ನು ಕೊಡೋದಕ್ಕೆ ಸ್ವತಂತ್ರರಿದ್ದಾರೆ. ಗೊತ್ತಿಲ್ಲ ನನಗೆ, ನಿಮ್ಗೆ ಗೊತ್ತಿಲ್ಲ. ವಿಧಾನಸಭೆ ನಡೀತಾ ಇದೆ. ವಿಧಾನಸಭೆಯಲ್ಲೂ ದಾಖಲೆ ಕೊಟ್ಟು ತನಿಖೆಗೆ ಆಗ್ರಹಿಸಬಹುದು. ಕೊಡ್ಲಿ ದಾಖಲೆನ. ವಿಪಕ್ಷಿಗಳ ಹತ್ರವೂ ದಾಖಲೆ ಇದ್ರೆ ಕೊಟ್ಟು ತನಿಖೆಗೆ ಆಗ್ರಹಿಸ್ಲಿ. ACBಗೆ ಹೋಗಿ ದೂರು ಕೊಡ್ಲಿ, ಲೋಕಾಯುಕ್ತಕ್ಕೆ ಹೋಗಿ ದೂರು ಕೊಡ್ಲಿ. ಯಾರು ಬೇಡ. ಇನ್ನು ಹಿಂದೆ ಗೂಳಿಹಟ್ಟಿ ಶೇಖರ್ ಇಂಥದ್ದೇ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಅದನ್ನು ಕೂಡ ಸಿದ್ದರಾಮಯ್ಯ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಒಂದೇ ದಿನ ಕೋಟಿ ಲೆಕ್ಕದಲ್ಲಿ ಟೆಂಡರ್ ಅನ್ನ ಕೊಟ್ಟಿದ್ದಾರೆ. 18,000 ಕೋಟಿ ಟೆಂಡರ್ ಆಗಿದೆ ಅಂತ ನಿಮ್ಮದೇ ಪಕ್ಷದ ಶಾಸಕ ಹೇಳಿದ್ರಲ್ಲ, ಗೂಳಿಹಟ್ಟಿ ಶೇಖರ್ ಪತ್ರವನ್ನ ಬರೆದಿದ್ದಾರಲ್ಲ ಅಂತ ಸಿದ್ದರಾಮಯ್ಯ ಇವತ್ತು ಪ್ರಶ್ನೆ ಮಾಡಿದ್ದಾರೆ. ಗೂಳಿಹಟ್ಟಿ ಶೇಖರ್ ಪತ್ರ ಬರೆದಿರೋದು ಗೊತ್ತಿದೆ, ದಾಖಲೆ ಇದ್ರೆ ಕೊಡಿ ಅಂತ ಕೇಳಿದೀವಿ ಅಂತ CM ಹೇಳಿದ್ದಾರೆ. ಬೆಂಗಳೂರಲ್ಲಿ CM ಬಸವರಾಜ ಬೊಮ್ಮಾಯಿ ಅವರು ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗೆ ಗೂಳಿಹಟ್ಟಿ ಶೇಖರ್ ಒಂದು ಪತ್ರ ಬರೆದಿದ್ದಾರೆ. ಯಾರಿಗೆ? ಅಪರ ಮುಖ್ಯ ಕಾರ್ಯದರ್ಶಿ ಜಲಸಂಪನ್ಮೂಲ ಇಲಾಖೆ. ಅವ್ರಿಗೇನಂತ ಪತ್ರ ಇದ್ದಾರೆ ಅಂದರೆ, ನಿಯಮಗಳಲ್ಲಿ KBJNL, VJNL, KNNL ಹಾಗೂ ಇತರ ನೀರಾವರಿ ನಿಗಮಗಳ ಮುಖಾಂತರ ನಿಗಮದ ಬೋರ್ಡ್ಗಳಲ್ಲಿ ಅಕ್ರಮವಾಗಿ ನಡವಳಿಕೆಗಳನ್ನು ಮಾಡಿಕೊಂಡು ಸುಮಾರು ಒಂದೇ ದಿನ ವಿವಿಧ ಬೋರ್ಡ್ಗಳಲ್ಲಿ 18,000 ಕೋಟಿಗೆ ನೀಡಿರುವ ಟೆಂಡರ್
ವರ್ಕ್ ಆರ್ಡರ್ಗಳನ್ನು ರದ್ದುಪಡಿಸಿ ಮರು ಟೆಂಡರ್ಗೆ ಆದೇಶ ನೀಡಲು ನೀಡಿರುವ ಬಲವಾದ ಕಾರಣಗಳು. ತರಾತುರಿ ಮಾಡಬೇಕು, ರದ್ದು ಮಾಡಬೇಕು ಅಂತೆಲ್ಲ ಇವರು MLA, ಬಿಜೆಪಿ MLA, ಸೀನಿಯರ್ MLA, ಮಿನಿಸ್ಟರ್ ಆಗಿದ್ದವರು. ಗೂಳಿಹಟ್ಟಿ ಶೇಖರ್ ಜನರಲ್ ಆಗಿ ಪತ್ರ ಬರೆದಿದ್ದಾರೆ. ನಾವು ಅವ್ರಿಗೆ ವಾಪಸ್ ಪತ್ರ ಬರೆದು ಕೇಳ್ತಾ ಇದ್ದೀವಿ. ಅವ್ರಿಗೂ ಅಷ್ಟೇ ಸ್ಪೆಸಿಫಿಕ್ ಕೇಸ್ ಇದ್ರೆ ಕೊಡ್ಲಿ, ತನಿಖೆ ಮಾಡ್ತೀವಿ. ನಿನ್ನ ಸದನದಲ್ಲೂ ಕೂಡ ಹೇಳಿದ್ವಿ, ನಾವು ಬಹಳ ಸ್ಪಷ್ಟವಾಗಿದ್ದೇವೆ. ಯಾವುದಾದ್ರೂ ಅಧಿಕಾರಿ ಯಾವುದಾದ್ರೂ ಹಂತದಲ್ಲಿ ಏನಾದರೂ ಇದ್ರೆ ತನಿಖೆ ಮಾಡ್ತೀವಿ. ಮೊದಲಿಂದ ನಮ್ಮ ನಿಲುವಿದೆ, ಇವತ್ತಿಂದಲ್ಲ. ಅದು ಯಾವುದನ್ನು ಕೊಡದೆ ಏನನ್ನೂ ಮಾಡದೆ ಜನರಲ್ ರಿಮಾರ್ಕ್ಸ್ ಮಾಡ್ಕೊಂತ ಹೋದ್ರೆ ಕಾಂಗ್ರೆಸ್ 5 ವರ್ಷ ಆಡಳಿತ ಮಾಡಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇಷ್ಟು ದಿನ 40% ಕಮಿಷನ್ ಆರೋಪ, ಭ್ರಷ್ಟಾಚಾರದ ಆರೋಪ ಸರ್ಕಾರದ ಮೇಲೆ ಕಾಂಗ್ರೆಸ್ ಅವರು ಮಾಡ್ತಾ ಇದ್ರು. ಈಗ ಟೆಂಡರ್ ಆರೋಪವನ್ನ ಮಾಡ್ತಾ ಇದ್ದಾರೆ ತರಾತುರಿಯಲ್ಲಿ, ಮತ್ತೆ 1 to ಡಬಲ್ ರೇಟಿಗೆ ಟೆಂಡರ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ದಾಖಲೆ ಇದೆಯಾ ಹಾಗಾದ್ರೆ ಈ ಆರೋಪಗಳಿಗೆ? ಶರ್ಮಿತಾ ಶೆಟ್ಟಿ ಯಾರನ್ನ ಮಂತ್ರ ಮಾಡಿಲ್ಲ, ಅವರಿಗೆ ಹಣ ಮಾಡಲು ಪ್ರಾಜೆಕ್ಟ್ ಗಳನ್ನ ಅಪ್ರೂವಲ್ ಮಾಡಿದ್ರೆ ಸರ್ಕಾರ ಇರ್ತಕ್ಕಂಥ 1 ತಿಂಗಳು ಇರುವಂತದ್ದು, ಇದು ಕಮಿಷನ್ ಹೊಡೆಯಲು ಮಾಡ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ DK ಶಿವಕುಮಾರ್ ಅವರು ಕೂಡ ಆರೋಪವನ್ನ ಮಾಡುವಂತದ್ದು. ಈಗಾಗಲೇ ಹೊಸ ಟೆಂಡರ್ ಗಳನ್ನ ಕರೆದಿರುವಂತದ್ದು, ಎಸ್ಟಿಮೇಷನ್ ಕೂಡ 1 to ಡಬಲ್ ಅನ್ನ ಮಾಡ್ತಿರುವಂತದ್ದು ಎಂಬ ಗಂಭೀರ ಆರೋಪವನ್ನು ಮಾಡಿದ್ರು. ಈ ಆರೋಪಕ್ಕೆ ಸಂಬಂಧಪಟ್ಟ ಇದೀಗ ಆಡಳಿತಾರೂಢ ಸರ್ಕಾರದ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ನಾಯಕರುಗಳು ದಾಖಲೆಗಳನ್ನ ಕೇಳ್ತಿರುವಂತದ್ದು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು DK ಶಿವಕುಮಾರ್ ಅವರು ಸಚಿವರಾದ ಸಂದರ್ಭದಲ್ಲಿ ಯಾವುದೇ ಇಲಾಖೆಗಳ ಸ್ಕ್ರೂಟಿನಿ ಕಮಿಟಿಯನ್ನ ತೆಗೆದುಹಾಕಿದ್ರು. ಈಗ ಆ ಸ್ಕ್ರೂಟಿನಿ ಕಮಿಟಿಯನ್ನು ತೆಗೆದುಹಾಕುವ ಮುಖಾಂತರ ನೇರವಾಗಿ ಹಣ ಹೊಡೆಯಲಿಕ್ಕೆ ಪ್ಲಾನ್ ಮಾಡಿದ್ರು. ಜೊತೆಗೆ ಇವರ ವಿರುದ್ಧ ಲೋಕಾಯುಕ್ತ ಸೇರಿದಂತೆ ಅನೇಕ ಕಡೆ ಭ್ರಷ್ಟಾಚಾರದ ಪ್ರಕರಣಗಳಿರ್ತಕ್ಕಂಥದ್ದು. ನಮ್ಮ ಮೇಲೆ ಈ ಚುನಾವಣಾ ಸಂದರ್ಭದಲ್ಲಿ ಆರೋಪವನ್ನು ಮಾಡಿದರೆ ಇವರ ಪ್ರಕರಣವನ್ನು ಸರಿಯಾಗಿ ಮಾಡಿ ಎಲ್ಲರೂ ಕೂಡ ಬೇಲ್ ಮೇಲೆ ಇದ್ದಾರೆ ಎಂಬ ಗಂಭೀರ ಆರೋಪವನ್ನು ಕೂಡ ತಿರುಗೇಟನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತೊಂದು ಈ ಆರೋಪಕ್ಕೆ ಸಂಬಂಧಪಟ್ಟಾಗೆ ದಾಖಲೆಗಳನ್ನ ಬಿಡುಗಡೆ ಮಾಡಿ ಲೋಕಾಯುಕ್ತ ಅಥವಾ ಇತರ ಯಾವುದೇ ಸಂಸ್ಥೆಗಳಿಗೆ ದೂರು ಕೊಡಲಿ, ಆಗ ನಾವು ಸರ್ಕಾರ ಕ್ರಮಗೊಳ್ಳದೆ, ಯಾವುದು ಕೂಡ ದಾಖಲೆ ಇಲ್ಲದೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಗಂಭೀರವಾಗಿ ತಿರುಗೇಟು ಕೊಟ್ಟಿರ್ತಕ್ಕಂಥ ಸಿಟಿ ರವಿ ಒಂದ್ ಕಡೆ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ಸಿಗರನ್ನ ತಲೆ ತಿರುಕುವ ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಬದಲಿಸಿರುವಂತದ್ದು. ಇವರು ತಲೆ ತಿರುಕುವ ರೀತಿ ವರ್ತನೆಯನ್ನ ಮಾಡ್ತಿದ್ದಾರೆ. ಇವರು ಅಧಿಕಾರದ ದಾಹ ಉಂಟಾಗಿರುವಂತದ್ದು, ಅಧಿಕಾರ ಇಲ್ಲದೆ ವಿಚಲಿತರಾಗಿರ್ತಕ್ಕಂಥವ್ರು. ಹಾಗಾಗಿ ಈ ರೀತಿಯ ಆರೋಪಗಳನ್ನ ಮಾಡ್ತಿದ್ದಾರೆ ಅನ್ನೋದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ತಿರುಗೇಟಾಗಿರುವಂತದ್ದು. ಅಧಿಕಾರದ ಪ್ರಮೇಯದಿಂದ ನಾವು ಅಧಿಕಾರಕ್ಕೆ ಪಟೇಲ್, ಈಗ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುವಂತ ಈ ಸಂದರ್ಭದಲ್ಲಿ 40% ಕಮಿಷನ್ ಅಂತೂ ಅದು ಜೀವಂತವಾಗಿ ಇರಿಸಿದ್ದಾರೆ ಕಾಂಗ್ರೆಸ್ ಅವರು. ಈಗ ಟೆಂಡರ್ ಆರೋಪ ಇದು ಯಾವ ತರ ಮತದಾರರ ಮೇಲೆ, ಎಲೆಕ್ಷನ್ ಮೇಲೆ ಪ್ರಭಾವ ಬೀರ್ಬೋದು? ಈಗಾಗಲೇ 40% ಕಮಿಷನ್ ಆರೋಪ ಈಗಾಗಲೇ ಇಡೀ ರಾಜ್ಯಾದ್ಯಂತ ಸುದ್ದಿ ಮತ್ತು ಸದ್ದು ಮಾಡಿರುವಂತದ್ದು. ಈಗಾಗಲೇ ನೀರಾವರಿ ಟೆಂಡರ್ ಸೇರಿದಂತೆ ಹಲವಾರು ಟೆಂಡರ್ ಗಳನ್ನ ತರಾತುರಿಲಿ ಕರೆದಿರುವಂತದ್ದು ಮತ್ತು ಆಡಳಿತ ಪಕ್ಷದ ಶಾಸಕರಾಗಿರ್ತಕ್ಕಂಥ ಗೂಳಿಹಟ್ಟಿ ಶೇಖರ್ ಅವರು ಸರ್ಕಾರಕ್ಕೆ ಪತ್ರ ಬರೆದಿರುವಂತದ್ದು. ಸುಮಾರು 20,000 ಕೋಟಿ ಹೆಚ್ಚಿಗೂ ನೀರಾವರಿಯಲ್ಲಿ ಅಕ್ರಮವಾಗಿ ಟೆಂಡರ್ ನಡೆದಂತೆ ಗಂಭೀರ ಆರೋಪವನ್ನು ಮಾಡಿರುವಂತದ್ದು. ಈ ಆರೋಪಕ್ಕೆ ದಾಖಲೆಗಳನ್ನ ಕೇಳ್ತಿರ್ತಕ್ಕಂಥ ಸರ್ಕಾರ ಯಾವುದೇ ದಾಖಲೆ ಕೊಡದೆ ನಾವು ಉತ್ತರ ಕೊಡುವುದಿಲ್ಲ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಒಟ್ಟಾರೆ ಇದು ಎಲ್ಲೊಂದ್ ಕಡೆ ಚುನಾವಣಾ ಸಂದರ್ಭದಲ್ಲಿ ಈ ಆರೋಪಗಳನ್ನ ಆಡಳಿತ ಸರ್ಕಾರದ ಮೇಲೆ ಮಾಡೋದ್ರಿಂದ, ಪದೇ ಪದೇ ಈ ರೀತಿಯ ಆರೋಪಗಳನ್ನ ಮಾಡೋದ್ರಿಂದ ಎಲ್ಲೊಂದ್ ಕಡೆ ಆಡಳಿತ ವಿರೋಧಿ ಅಲೆಗೆ ಇದು ಎಲ್ಲೋ ಸೇರ್ಕೊಳ್ಳುತ್ತೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಹಾಗಾಗಿ ಸರ್ಕಾರ ಕಾಂಗ್ರೆಸ್ನ ಈ ಒಂದು ಗಂಭೀರ ಆರೋಪಕ್ಕೆ ಯಾವ ರೀತಿ ತಿರುಗೇಟು ಕೊಡುತ್ತೆ ಮುಂದಿನ ದಿನಗಳಿಂದ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ. ಈಗ ಸರ್ಕಾರದ ಮೇಲೆ ಅವಕಾಶ ಸಿಕ್ಕಾಗ್ಲೆಲ್ಲ ಒಂದೊಂದು ಅಸ್ತ್ರವನ್ನ ಕಾಂಗ್ರೆಸ್ನ ನಾಯಕರು ಬಿಡ್ತಲೇ ಇದ್ದಾರೆ. ಇವತ್ತು ಜಂಟಿ ಸುದ್ದಿಗೋಷ್ಠಿ ನಡೆಸಿದಂತ ಕಾಂಗ್ರೆಸ್ನ ನಾಯಕರು ಈಗ ತರಾತುರಿಯಲ್ಲಿ ಟೆಂಡರ್ ಕೊಡ್ತಾ ಇದ್ದಾರೆ. ಟೆಂಡರ್ ನೋಡೋದಾದ್ರೆ ಎಸ್ಟಿಮೇಷನ್ 1 to ಡಬಲ್ ಕೊಡ್ತಾ ಇದ್ದಾರೆ. ಸೊ ಈ ತರದೆಲ್ಲ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಪತ್ರಕರ್ತರು ಕೂಡ ಇದ್ರ ಬಗ್ಗೆ ದಾಖಲೆ ಇದೆಯಾ ಅಂತ ಕೇಳಿದಾಗ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಪ್ರೊಡ್ಯೂಸ್ ಮಾಡ್ತೀವಿ, ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಆದ್ರೆ ಬಿಜೆಪಿ ಅವರು ಇದಕ್ಕೆ ಸರಿಯಾಗಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಇನ್ನು ಮಾಜಿ ಸಿಎಂ BSYಗೆ ವಯಸ್ಸಾಗ್ಬಿಟ್ಟಿದೆ, ಅರಳು ಮರಳು ಕಾಂಗ್ರೆಸ್ ನಾಯಕರು ತಲೆ ತಿರುಕರು ಅಂತ BSY ಹೇಳಿದಕ್ಕೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನು ಸಿಎಂ ಬೊಮ್ಮಾಯಿ ಅವರು ಕೂಡ ನಾನು ಇದಕ್ಕೆಲ್ಲ ಸದನದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೂ ಕೂಡ ಸಿದ್ದರಾಮಯ್ಯ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ದುಡ್ಡು ತಗೊಳ್ಳೋದು ಫೋಟೋ ತೆಗೆದು ತೋರಿಸ್ಬೇಕಾ? ಬಿಜೆಪಿ ಶಾಸಕ ಗೂಳಿಹಟ್ಟಿ ಶೇಖರೇ ಪತ್ರ ಬರೆದಿದ್ದಾರೆ. ನೀರಾವರಿ ಯೋಜನೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದೆ, ತರಾತುರಿಯಲ್ಲಿ ಒಂದೇ ದಿನಕ್ಕೆ ಸಾವಿರಾರು ಕೋಟಿ ಇವರು ಟೆಂಡರ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ಅದಕ್ಕೊಂದು ಪ್ರೊಸೀಜರ್ ಅಂತ ಇರುತ್ತೆ. ನಿಮ್ದೇ ಶಾಸಕರು ಹೇಳಿದಾರಲ್ಲ, ಪತ್ರ ಬರೆದಿದ್ರಲ್ಲ, ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಮತ್ತೊಮ್ಮೆ ಇವತ್ತು ಸಿದ್ದರಾಮಯ್ಯ ಆ ವಿಷಯ ಎತ್ತಿದ್ದಾರೆ. ತರಾತುರಿ ಟೆಂಡರ್ ಕರೆದು ಭ್ರಷ್ಟಾಚಾರ ಅಂತ ಹೇಳಿ ಪತ್ರದಲ್ಲೇ ಅವರು ಉಲ್ಲೇಖ ಮಾಡಿದ್ದಾರೆ ಗೂಳಿಹಟ್ಟಿ ಶೇಖರ್. ನಮ್ಮ ಆಡಳಿತದಲ್ಲಿ ಭ್ರಷ್ಟಾಚಾರ ಆಗಿದೆ, ನೀವು ತನಿಖೆ ನಡೆಸ್ಕೊಳ್ಳಿ, ನಮ್ಮ ಆಡಳಿತ ಅವಧಿಯಲ್ಲಿ ಕಡಲೆಪುರಿ ತಿಂತಾ ಇದ್ರ ನೀವು ಅಂತ
ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಶಾರ್ಟ್ ಟೈಮ್ ಟೆಂಡರ್ನ ಉದ್ದೇಶ ಏನು, ಅದಕ್ಕೆ ಉತ್ತರ ಕೊಡಿ ನೀವು ಅಂತ ಹೇಳಿ ಸಿದ್ದರಾಮಯ್ಯ ಪ್ರಶ್ನೆ ಕೇಳಿದ್ದಾರೆ. ಪೆಂಡಿಂಗ್ ಬಿಲ್ಸ್ನ ಹಣ ನೀಡಿದವರಿಗೆ ಕೊಡ್ತಾ ಇದ್ದಾರೆ. 20,000 ಕೋಟಿ ಪೆಂಡಿಂಗ್ ಬಿಲ್ಸ್ ಇದೆ ಅಂತೆಲ್ಲ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ತಮಿಳುನಾಡು ಲಿಂಕ್ ಇದೆಯಾ? ಇಂಟರ್ನಲ್ಲಿ ತನಿಖೆ ನಡೀತಾ ಇದೆ. ತಮಿಳುನಾಡಿನ ತಿರುಪೂರಿನಲ್ಲಿ ಎನ್ಐಎಯಿಂದ ಇಬ್ಬರ ಬಂಧನ ಆಗಿದೆ. ತಿರುಪೂರು ಜಿಲ್ಲೆಯ 2 ಸ್ಥಳಗಳಲ್ಲಿ ದಾಳಿಯನ್ನ ಮಾಡಿತ್ತು ಎನ್ಐಎ. ಮುಂಜಾನೆಯಿಂದ ನಡೆದಂತ ದಾಳಿಯಲ್ಲಿ ಇಬ್ಬರನ್ನ ಬಂಧಿಸಿದ್ದಾರೆ ಅಧಿಕಾರಿಗಳು. ಬಂಧಿತರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕಾರಣ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆ ಪ್ರಕರಣಕ್ಕೂ ಇವರಿಗೂ ಲಿಂಕ್ ಇದೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ ಅವರಿಗೆ. ಹಾಗಾಗಿ ಬಂಧಿತರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ತಿರುಪೂರು ಜಿಲ್ಲೆಯ 2 ಸ್ಥಳಗಳಲ್ಲಿ ಎನ್ಐಎ ಅಧಿಕಾರಿಗಳು ಇವತ್ತು ಮುಂಜಾನೆ ದಾಳಿಯನ್ನ ಮಾಡಿದರು. ತಮಿಳುನಾಡು ಹಾಗೇನೆ ಕೇರಳದಲ್ಲಿ ಇವತ್ತು ಎನ್ಐಎ ಅಧಿಕಾರಿಗಳು ಬೆಳಗ್ಗೆ ದಾಳಿಯನ್ನ ಮಾಡಿದ್ರು, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಅಂದ್ಕೊಂಡಿದ್ದು ಕೊಯಮತ್ತೂರಿನಲ್ಲಿ ಒಂದು ಕಾರ್ ಬ್ಲಾಸ್ಟ್ ಆಯ್ತಲ್ಲ, ಸಿಲಿಂಡರ್ ಬ್ಲಾಸ್ಟ್, ಆ ಪ್ರಕರಣದ ಹಿನ್ನೆಲೆಯಲ್ಲಿ ದಾಳಿಯನ್ನ ಮಾಡಿದ್ದಾರೆ ಅಂತ. ಸೊ ಈಗ ಒಂದೊಂದೇ ಡಾಟ್ಗಳು ಕನೆಕ್ಟ್ ಆಗ್ತಿದೆಯಾ ಅನ್ನೋ ಸಂಶಯ. ಕಾರಣ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆ ಪ್ರಕರಣಕ್ಕೂ ಇವ್ರಿಗೂ ಲಿಂಕ್ ಇದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಮಂಗಳೂರಿನಲ್ಲಿ ಜೈಲರ್ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಚಿತ್ರ ಇದು. ಶಿವರಾಜ್ ಕುಮಾರ್ ಜೊತೆಯಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಮಂಗಳೂರಿನ ವಿವಿಧ ಭಾಗಗಳಲ್ಲಿ 2 ದಿನ ಶೂಟಿಂಗ್ ಇತ್ತು. ಪಿಲಿಕುಳ ನಿಸರ್ಗಧಾಮದಲ್ಲೂ ಕೂಡ ಶೂಟಿಂಗ್ ಆಗಿತ್ತು. ಬೌನ್ಸರ್ಗಳ ಜೊತೆಯಲ್ಲಿ ರಜನಿಕಾಂತ್ ಫೋಟೋ ಶೂಟ್ ಅನ್ನ ಮಾಡಿಸಿದ್ದಾರೆ. ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಶೂಟಿಂಗ್ ಮುಗಿಸಿ ಚೆನ್ನೈಗೆ ತೆರಳಿದ್ದಾರೆ ರಜನಿಕಾಂತ್. ಶಿವರಾಜ್ ಕುಮಾರ್ ಕೂಡ ಜೈಲರ್ ಸಿನಿಮಾದಲ್ಲಿ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಮಂಗಳೂರು ಏರ್ಪೋರ್ಟ್ಗೆ ಮೊನ್ನೆ ರಜನಿಕಾಂತ್ ಅವರು ಬಂದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಫೋಟೋಸ್ ವಿಡಿಯೋಸ್ ಸಾಕಷ್ಟು ವೈರಲ್ ಆಗಿತ್ತು. ಜನರಿಗೂ ಅಫ್ಕೋರ್ಸ್ ಅವರು ನೋಡಬೇಕು ಅನ್ನೋ ಕ್ರೇಜ್ ಇದ್ದೇ ಇರುತ್ತೆ. ಸೊ ಜೈಲರ್ ಚಿತ್ರದ ಶೂಟಿಂಗ್ ಯಾವ ತರ ಇತ್ತು, ಎಲ್ಲೆಲ್ಲಿ ಶೂಟ್ ಮಾಡಿದ್ದಾರೆ, ಯಾವ್ಯಾವ ಪ್ಲೇಸಸ್ ಅಲ್ಲಿ? ಶರ್ಮಿತಾ, ಪ್ರಮುಖವಾಗಿ ಪಿಲಿಕುಳದ ಗುತ್ತು ಮನೆಯಲ್ಲಿ ಶೂಟಿಂಗ್ ಆಗಿರುವಂಥದ್ದು. ರಜನಿಕಾಂತ್ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜಂಟಿಯಾಗಿ 2 ದಿನಗಳ ಕಾಲ ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ಸೋಮವಾರ ಮತ್ತು ಮಂಗಳವಾರ ಶೂಟಿಂಗ್ ಇರುವಂಥದ್ದು. ನಿನ್ನೆ ಬೆಳಗ್ಗೆ ಶಿವರಾಜ್ ಕುಮಾರ್ ಅವರು ಬೆಂಗಳೂರಿಗೆ ಹೋದ್ರೆ, ನಿನ್ನೆ ರಾತ್ರಿ ರಜನಿಕಾಂತ್ ಅವರು ವಿಮಾನದ ಮೂಲಕವಾಗಿ ಮುಂಬೈಗೆ ಹೋಗಿ ಅನಂತರವಾಗಿ ಚೆನ್ನೈಗೆ ಹೋಗಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 2 ದಿನಗಳ ಕಾಲ ಗುತ್ತು ಮನೆಯಲ್ಲಿ ಶೂಟಿಂಗ್ ಆಗಿತ್ತು. ಯಾವುದೇ ಫೈಟ್ ಸೀಕ್ವೆನ್ಸ್ ಇರಲಿಲ್ಲ, ಕೇವಲ ಸಿನಿಮಾದ ಉಳಿದ ಚಿತ್ರೀಕರಣ ಆಗಿದೆ. ಒಂದು ರೀತಿಯಾಗಿ ಬೇರೆ ಸೆಟ್ಗಳನ್ನು ಕೂಡ ಮಾಡಲಾಗಿದೆ. ಹಳ್ಳಿಯ ಸೊಗಡಿನ ವಾತಾವರಣವನ್ನ ಆ ಭಾಗದಲ್ಲಿ ನಿರ್ಮಾಣ ಮಾಡಿ ಚಿತ್ರೀಕರಣ ಕೂಡ ಮಾಡಲಾಗಿದೆ. ಇದಕ್ಕೆ ಸಾಧು ಕೋಕಿಲ್ ಆಗಿರ್ಬೋದು, ಬೇರೆ ಬೇರೆ ಚಿತ್ರತಂಡದ ಪ್ರಮುಖ ನಟರು ಕೂಡ ಇದ್ದಾರೆ. ಮತ್ತು ಮೋಹನ್ ಲಾಲ್ ಕೂಡ ಈ ಚಿತ್ರದಲ್ಲಿ ಭಾಗವಹಿಸಿರೋದು ಬಹಳಷ್ಟು ವಿಶೇಷ ಆಗಿದೆ. ಶಿವರಾಜ್ ಕುಮಾರ್ ಅವರು ಈ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ನಿರ್ವಹಿಸುತ್ತಿದ್ದಾರೆ. ಇನ್ನು 2 ದಿನಗಳ ಕಾಲ ಶೂಟಿಂಗ್ ಮಾಡಿದ್ರೆ ಇಡೀ ಚಿತ್ರದಲ್ಲಿ ನನ್ನ ಸೀಕ್ವೆನ್ಸ್ ಏನಿದೆ ಅದು ಮುಗಿದು ಹೋಗುತ್ತೆ ಎಂಬ ಮಾತುಗಳನ್ನು ಕೂಡ ಶಿವರಾಜ್ ಕುಮಾರ್ ಅವರು ಹೇಳಿರುವಂಥದ್ದು. ಹಾಗಾಗಿ ಪಿಲಿಕುಲದ ಗುತ್ತು ಮನೆಯಲ್ಲಿ ಆದಂತಹ ಜೈಲರ್ ಚಿತ್ರದ ಚಿತ್ರೀಕರಣ ಅದು 2 ದಿನಗಳಲ್ಲಿ ಈಗ ರಜನಿಕಾಂತ್ ಮತ್ತು ಶಿವರಾಜ್ ಕುಮಾರ್ ಅವರ ಚಿತ್ರೀಕರಣ ಮುಗಿದಿರುವಂಥದ್ದು. ಇನ್ನು 2 ದಿನಗಳ ಕಾಲ ಅಲ್ಲಿ ಚಿತ್ರೀಕರಣ ಆಗುತ್ತೆ. ಅದು ಚಿತ್ರದ ಬೇರೆ ಬೇರೆ ಪಾರ್ಟ್ಗಳಿಗೆ ಸಂಬಂಧಪಟ್ಟಂತೆ ಚಿತ್ರೀಕರಣ ಆಗುತ್ತೆ. ಈ ಎಲ್ಲ ಚಿತ್ರೀಕರಣ ಸಂಬಂಧಪಟ್ಟಂತೆ ಯಾವುದೇ ಸಾರ್ವಜನಿಕರಿಗೆ ಅಲ್ಲಿ ಒಳಭಾಗಕ್ಕೆ ಪ್ರವೇಶ ಇರಲಿಲ್ಲ. ಸೋಮವಾರ ಹೇಗೋ ಪಿಲಿಕುಳಕ್ಕೆ ರಜೆ ಇತ್ತು. ಮಂಗಳವಾರ ಅಂದ್ರೆ ನಿನ್ನೆ ಇಡೀ ದಿನ ಸಾರ್ವಜನಿಕರಿಗೆ ಗುತ್ತು ಮನೆಯ ಪರಿಸರಕ್ಕೆ ಪ್ರವೇಶ ಕೂಡ ಇರಲಿಲ್ಲ. ಮತ್ತು ಇಡೀ ಚಿತ್ರತಂಡ ಅದು ತಮಿಳುನಾಡಿನ ಬಂದಂಥ ಕಾರಣಕ್ಕಾಗಿ ತಮಿಳುನಾಡಿನ ಸಂಪೂರ್ಣ ತಂತ್ರಜ್ಞರು ಈ ಚಿತ್ರೀಕರಣ ಮಾಡಿರುವಂಥದ್ದು. ಯಾವುದೇ ನಮ್ಮ ರಾಜ್ಯದ ಅಥವಾ ಮಂಗಳೂರು ಭಾಗದ ಯಾವುದೇ ತಂತ್ರಜ್ಞರು ಅದರಲ್ಲಿ ಇರಲಿಲ್ಲ. ಹಾಗಾಗಿ ತಮಿಳುನಾಡಿನ ಫುಲ್ ಸೆಟ್ ಇವತ್ತು ಚಿತ್ರೀಕರಣ ಮಾಡ್ತಾ ಇದೆ. ನಾಳೆ ಜೈಲರ್ ಚಿತ್ರದ ಇಡೀ ಮಂಗಳೂರಿನ ಪ್ರದೇಶದ ಚಿತ್ರೀಕರಣ ಮುಗಿಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಶರ್ಮಿತಾ, ವೆಲ್ಕಮ್ ಬ್ಯಾಕ್. ಬಿಬಿಸಿ ಕಚೇರಿಗಳಲ್ಲಿ ಇವತ್ತು ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಮುಂಬೈ ಹಾಗೇನೆ ದೆಹಲಿ ಬಿಬಿಸಿ ಕಚೇರಿಗಳಲ್ಲಿ ಸರ್ವೆಯನ್ನ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಈಗ ಭಾರಿ ಪ್ರಮಾಣದ ದಾಖಲೆಗಳು ಇದೆ, ಅದನ್ನ ಪರಿಶೀಲನೆ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಸಮಯ ಹಿಡಿತಾ ಇದೆ. 2ನೇ ದಿನವೂ ಬಿಬಿಸಿ ಕಚೇರಿಗಳಲ್ಲಿ ಸರ್ವೆ ಮುಂದುವರೆದಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದು ರಾಜಕೀಯ ತಿರುವುಗಳಿಗೂ ಕೂಡ ಕಾರಣ ಆಗಿದೆ. ವಿರೋಧ ಪಕ್ಷದವರು ಈಗ ಸಾಕ್ಷ್ಯಚಿತ್ರ ಮಾಡಿದ್ದಕ್ಕೆ ಈ ತರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ.